ಗುರು ಹಿರಿಯರು ನಮ್ಗೆ ಮಾರ್ಗದರ್ಶನ ಮಾಡಿದ್ರು. ಈ ಥರ ಶಿಲ್ವಪೀಠ ಅಯ್ಯಂಗಾರ್ ಅವ್ರನ್ನ ಭೇಟಿ ಮಾಡಿ ಅವರು ಆಗಮ ಪ್ರವೀಣರು ಮತ್ತು ಆಗಮ ಶಾಸ್ತ್ರದಲ್ಲಿ ಅವರು ಒಂದು ಸಾಧನೆ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ನಿಮ್ಮ ಕಾರ್ಯ ಸುಗಮವಾಗಿ ಸಾಗತ್ತೆ ಅಂತ ಒಬ್ರು ನಮ್ಮ ಗುರು ಹಿರಿಯರು ನಮ್ಗೆ ಮಾರ್ಗದರ್ಶನ ಮಾಡಿದ್ರು. ಅದ್ರ ಜೊತೆಗೆ ಶ್ರೀ ಶಕ್ತಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇಷ್ಟು ಬೇಗ ಆಗಕ್ಕೆ ನಮ್ಮ ಶಿಲ್ವಪೀಠ ಅಯ್ಯಂಗಾರ್ ಅವರ ಪಾದ ಇಲ್ಲಿಗೆ ಬಂದಿದ್ದೆ ಬೆಳೆಸಿದ್ದೇ ಅದು ಪ್ರಮುಖ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಉದಾಹರಣೆ ಅಂದರೆ 120 ದೇವಸ್ಥಾನಗಳು. ಅವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ ಈ ಥರ ದೇವಸ್ಥಾನಗಳನ್ನ, ನಿಂತೋಗಿರೋ ದೇವಸ್ಥಾನಗಳು ಅಥವಾ ಜೀರ್ಣೋದ್ಧಾರ ಆಗಿ ನಿಧಾನ ಆಯ್ತಾ ಇರೋ ದೇವಸ್ಥಾನಗಳನ್ನ ಅತಿ ಬೇಗ ಅದು ಆಗೋ ಥರ ಭಗವಂತ ತಾಯಿ ವಿಜಯಲಕ್ಷ್ಮಿ ಅವರ ಉಪಾಸನೆ ಮಾಡಿ ಆರಾಧನೆ ಮಾಡಿ ಅವರು ಆ ಶಕ್ತಿನ ಪಡ್ಕೊಂಡಿದ್ದಾರೆ. ಅದು ಎಲ್ಲ ಈ ದೇವಸ್ಥಾನದ ಏನು ಪ್ರಶಂಸೆ, ಹಿರಿಮೆ, ಗರಿಮೆ ಅದೆಲ್ಲ ನಮ್ಮ ಗುರುಗಳಿಗೆ ಸೇರಬೇಕು. ನಾನು ಕೊನೆ ತನಕ ಗುರುಗಳನ್ನ ಶಿಷ್ಯನಾಗಿ ಇರೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಗುರುಗಳ ಆಶೀರ್ವಾದ ನನಗೆ ಯಾವಾಗಲೂ ಇರಲಿ ಅಂತ ಶಕ್ತಿ ಶನೇಶ್ವರ ಸ್ವಾಮಿ ಹೆಸರು ಕೇಳ್ತೀನಿ.